ಇವತ್ತಿನ ದಿನ ಶುರು ಮಾಡ್ತಾ ಇರೋದೇ ಪಾನಿಪುರಿ ತಿನ್ನೋ ಈಟಿಂಗ್ ಚಾಲೆಂಜ್ ಮಾಡುವಾಗ ಗೈಸ್ ಮಾಡತ್ತೀರಿ ಗೈಸ್. ಹಣೆ ಮೇಲೆ ಏನು ಹಚ್ಚೋಳಕ್ಕಾಗಲ್ಲ ಏನ್ರಿ ಏನ ಈಗ ಜಸ್ಟ್ ಮುಖ ತೊಳ್ಕೊಂಡ್ ಬಂದೀನಿ. ರೀಸನ್ ಚಾ ಅಷ್ಟೇ, ಬಟ್ ಇಲ್ಲಿ ಬಂದು ರೀಲ್ಸ್ ಮಾಡಕತ್ತಾರ. ಮಸ್ತಾಗೆ ಪೀಸ್ಫುಲ್ ವಿಡಿಯೋ ಮಾಡಕ್ಕೆ ಭಾಳ ಚಂದ, ಶೂಟ್ ಮಾಡಕ್ಕೆ ಚಂದ ಅನಿಸ್ತದೆ ನೈಟ್ ಟೈಮ್. ಅದಕ್ಕೆ ನಾ ಮೊದಲೇ ಪಾಲ್ಸೈತೆ ಅಡ್ವಾನ್ಸ್ ಹೇಳ್ಬಿಟ್ಟೆ. ನಾ ಪಾಲ್ಸೈತೀನಿ. ಇವತ್ತು ಬಿರಿಯಾನಿ ತಿನ್ಬೇಕಂತ ಹೊಂಟೀನಿ. ಮನ್ಯಾಗ ಹೇಳಾರ್ದು ಹೊಂಟೀನಿ. ಮನ್ಯಾಗ ಹೇಳಿದ್ರೆ ಅಂತ ಬೈತಾರೆ. ಇನ್ನೂ ಬೆಳಗ್ಗೆ ಹೋಗೋದಿತ್ತು, ಇನ್ನೂ ಚಾನ್ಸ್ ಸಿಗ್ತಿತ್ತು, ಬಟ್ ಅಷ್ಟು ಬೆಳಗ್ಗೆ ಎಚ್ಚರಾಗಿಲ್ಲ. ಇನ್ನು ಸ್ಟೋರೇಜ್ ರೂಮ್ ಟೈಪ್ ಆಗೋದು ಇದು ಕಾಣಬೇಡ ಅಂತೇಳಿ ನಾ ರೀಲ್ಸ್ ಮಾಡೋದು ಬ್ಯಾಕ್ಗ್ರೌಂಡ್ ಹಾಕಿನ ಇಲ್ಲಿಂದ ಇಲ್ಲಿ ಹೊರಗಡೆ ಅಲ್ಲೇ ಕೂತಲ್ಲೇ ಹೊರಗೆ ಹಾಕ್ಯಾರ ಗೈಸ್. ಕಡ್ಕೊಳ್ಳೋದು ಆಗಲಿಲ್ಲ. ಇನ್ನು ಸಮಾಧಾನ ಆಯ್ತಿಲ್ಲ. ಶ್ರಾವಣ ಪಾಲ್ಸಾಗತ್ತಾರ. ಒಂದು ಬಕೆಟ್ ನೀರು ಕೊಡ್ತೀನಿ, ಇಲ್ಲೇ ಹೊರಗೆ ಜಾಕ ಮಾಡ್ಬಾರ್ದು. ಇಲ್ಲೇ ಕುಂತು ಮಾಡಲ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೇ ಪಾನಿಪುರಿ ತಿನ್ನೋ ಈಟಿಂಗ್ ಚಾಲೆಂಜ್ ಮಾಡುವಾಗ ಗೈಸ್. ಸುಮ್ಮನೆ ಗೈಸ್ ಪಾನಿಪುರಿ ಈಟಿಂಗ್ ಚಾಲೆಂಜ್ ನಾವು ಇಷ್ಟು ಸರಳ, ಇಷ್ಟು ಶಾಂತ ರೀತಿಯಿಂದ ಮಾಡ್ತೇವೆ. ನಾವು ಮಾಡಿದ್ರೆ ಫುಲ್ ಗ್ರ್ಯಾಂಡ್ ಫಿನಾಲ್ ತೆಗೆ ಮಾಡ್ತೀವಿ. ಎಷ್ಟು ತಿನ್ನಂಗಾಗಿರೋದು ಹೇಳಿದ್ರೆ ಪಾನಿಪುರಿ ತೊಗೊಂಬಂದಿದೆ. ಪಾನಿಪುರಿ ತಿನ್ಕೋತ ಕುಂದ್ರದು ಈಗ. ಲೆಟ್ಸ್ ಗೋ ಗೈಸ್. ಇಲ್ಲಿ ನಮ್ಮ ಶಿಲ್ಪ ಕೂತ್ಬಿಟ್ಟು ಬೆಳ್ಳುಳ್ಳಿ ಸುಲಿತಾ ಇದ್ದಾಳೆ. ಬೆಳ್ಳುಳ್ಳಿ ಸುಲ್ತಾ ಕುಂತಿದ್ದಾಳೆ. ನಾವು ಇವಾಗ ಹೊರಗಡೆ ಹೋಗಬೇಕು. ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ. ಸೊ ಅದಕ್ಕೆ ಲೆಟ್ಸ್ ಗೋ. ಬನ್ನಿ ಮೇಡಮ್. ನೋಡ್ರಿ ಗೈಸ್ ಏನ್ ಮಾಡತ್ತೀರಿ ಗೈಸ್? ಹಣೆ ಮೇಲೆ ಏನು ಹಚ್ಚೋಳಕ್ಕಾಗಲ್ಲ ಏನ್ರಿ? ಏನ ಈಗ ಜಸ್ಟ್ ಮುಖ ತೊಳ್ಕೊಂಡ್ ಬಂದೀನಿ ನೋಡ್ರಿ. ಬನ್ನಿ ಗೈಸ್, ಸ್ವಲ್ಪ ಲೇಟ್ ಆಯಿತು. ಬನ್ನಿ ಇವಾಗ ಪಾನಿಪುರಿ ತಿನ್ಬಿಟ್ಟು ಸಿಗ್ತೇನೆ ನಿಮಗೆ ಗೈಸ್. ಇವಾಗ ಇಲ್ಲೊಂದು ಸ್ವಲ್ಪ ಚಹಾ ಕುಡ್ಲಕ್ಕಂತೇಳಿ ಹೊರಗಡೆ ಬಂದಿದ್ವಿ. ರೀಸನ್ ಚಹಾ ಅಷ್ಟೇ, ಬಟ್ ಇಲ್ಲಿ ಬಂದು ರೀಲ್ಸ್ ಮಾಡಕತ್ತಾರ. ಯಾರಪ್ಪ ಅಂತೇಳಿ ತೋರಿಸ್ತೀನಿ. ಬಹುದಿನದ ನಂತರ, 6 ತಿಂಗಳ ನಂತರ ಮತ್ತೊಬ್ಬಸ್ ನಮ್ಮ ಬೈ ಇದು ನೋಡ್ರಿ ಗಾಯ್ಸ್, ರಾಜಾವಲಿ. ನಮ್ಮ ರಾಜಾವಲಿ ಅಂತ ಹೆಸರಿಟ್ಟಿದೆ ನೋಡಿ ಗೈಸ್. ಆ ಟೈಮ್ನಾಗ ಮಿನಿ ಬ್ಲಾಗ್ ಮಾಡೋ ಟೈಮ್ನಾಗ ರಾಜ್ಕುಮಾರ್ ಅಂತ ಹೇಳ್ಬಿಟ್ಟು ಇವ್ರ ಹೆಸರು. ಸೊ ಇವರು ಒಂದಿಷ್ಟು ರೀಲ್ಸ್ ಮಾಡ್ಲಕತ್ತಾರ. ರೀಲ್ಸ್ ಮಾಡೋ ಬಾಟ ಕರ್ಕೊಂಬಂದಾರ. ಅವರ ರೀಲ್ಸ್ ಶೂಟ್ ಮಾಡ್ಬೇಕಂತ ಕರ್ಕೊಂಬಂದಿದ್ದೆ. ಮಾಡಾಕತ್ತಾನ ರೀಲ್ಸ್. ಒಂದು ರೀಲ್ಸ್ ಹಾಕ್ತೀನಿ ನೋಡ್ಕೊಂಬ. ನೋಡಿರಲ್ಲ ಗೈಸ್, ಇಷ್ಟು ಖತರ್ನಾಕ್ ರೀಲ್ಸ್ ಮಾಡಕತ್ತಾನ. ಸೊ ಅವ ಏನು ಹಾಡಾಡ್ದಾನ ನನಗೆ ತಿಳಿಯಲ್ಲ, ಬಟ್ ಮಾಡಲಿ ಗೈಸ್. ನಾನು ಮೊದಲು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು, ಇವಾಗ ಇಲ್ಲಿ ಬಂದಿರ್ತದ. ನಮ್ಮ ಸಾಹೇಬ್ರು ಬೆಳೀಲಿ ಅಷ್ಟೇ ಹೇಳೋದು. ಬಟ್ ಅವ್ರು ರೆಗ್ಯುಲರ್ ಹಾಕಿದ್ರೆ ಪಾಡದ. ರೆಗ್ಯುಲರ್ ಆಗ್ತಾರೋ ಇರ್ರೆಗ್ಯುಲರ್ ಆಗ್ತಾರೋ ಅದು ಗೊತ್ತಿಲ್ಲ. ಶಿಸ್ತೇ ಒಂದು ಚಲೋ ಪ್ಲೇಸಿಗೆ ಬಂದ್ವಿ. ಅಂದ್ರೆ ಊರು ಬಿಟ್ಟು ಹೊರಗೆ ಚಾಯ್ ಕುಡ್ಲಿಕ್ಕೆ ಬೆಳಿತಾರೆ. ಮಸ್ತಾಗೆ ಪೀಸ್ಫುಲ್ ವಿಡಿಯೋ ಮಾಡೋದು ಭಾಳ ಚಂದ, ಶೂಟ್ ಮಾಡೋದು ಚಂದ ಅನಿಸ್ತದೆ ನೈಟ್ ಟೈಮ್. ಅದಕ್ಕೆ ಚಂದ ಅನ್ನಿಸ್ತು ಬಂದ್ವಿ. ಜನನೂ ಇಲ್ಲ ಆ್ಯಂಡ್ ವಿಡಿಯೋ ಮಾಡೋ ಹುರುಪು ಜಾಸ್ತಿ ಅದ. ಅದಕ್ಕೆ ಬನ್ನಿ ಇವಾಗ ಚಹಾ ಕುಡ್ಕೊಂಡ್ಬಿಟ್ಟು ಮನೆಗೆ ಹೋಗುವ. ಲೆಟ್ಸ್ ಗೋ. ಇವಾಗ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. 6 ತಿಂಗಳು ಆದ್ಬೇಕು ನಾ ಬಂತ ಮೀಟ್ ಆಗೋಣ. ಅವಾಗ ಲಾಗ್ ಚಾಲೂ ಮಾಡಿಬಿಟ್ರೆ ಸಾಹೇಬ್ರ. ಗೈಸ್ ಹೊರಗಡೆ ಹೊಂಟೀನಿ. ಎದ್ದು ಇಷ್ಟು ಬೆಳಗ್ಗೆ ಇಷ್ಟು ಬೆಳಗ್ಗೆ ಅಂದ್ರೆ 8 ಗಂಟೆ ಆಗ್ಯದ. ಈಗ 8-8:30 ಆಗ್ಯದ. ಇವಾಗ ಎದ್ದು ಹೊರಗಡೆ ಹೊಂಟೀನಿ. ಯಾಕಪ್ಪ ಅಂದರೆ ನಾ ಶ್ರಾವಣ ಪಾಲಿಸಲ್ಲ. ಸೊ ಸುಮ್ಮನೆ ಇಷ್ಟು ದಿನ ಎದಕ್ಕೆ ಹೊಟ್ಟೆ ಸುಟ್ಕೋದು ಕುಂದ್ರಲ್ಲ ಹೇಳ್ರಿ. ನಾ ಮೊದಲೇ ಪಾಲ್ಸೈತೆ ಅಡ್ವಾನ್ಸ್ ಹೇಳ್ಬಿಟ್ಟೆ. ನಾ ಪಾಲ್ಸೈತೀನಿ. ಸೊ ಅದಕ್ಕೈತಲ್ಲ ಇವತ್ತು ಬಿರಿಯಾನಿ ತಿನ್ಬೇಕಂತ ಹೊಂಟೀನಿ. ಮನ್ಯಾಗ ಹೇಳಾರ್ದು ಹೊಂಟೀನಿ. ಮನ್ಯಾಗ ಹೇಳಿದ್ರೆ ಅಂತ ಬೈತಾರೆ, ಕಳಿಸಲ್ಲ, ಬೇಡ ಅಂತಾರೆ.
ಸೊ ಅದಕ್ಕೆ ನಾವೇನು ಹುಡುಗರು ನಡೀತಾರೆ ಗೈಸ್, ನಾವೇನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬಾರ್ದು. ಅದಕ್ಕೆ ಇವಾಗ ಹೋಗ್ಬೇಕು ಹೊರಗಡೆ ಹೋಗಿ ಬೇರೆ ತಿಕ್ಕಿ ಬರ್ಬೇಕಂತೀನಿ. ನೀನು ತರುವಾಗ ಏನು ಹಾಂ ನಿಮ್ಮ ಫುಡ್ ಅದಲ್ಲ ಗೈಸ್, ಹೋಗಿ ತಿಂದು ಬರಬೇಕು. ಎದ್ದೀನಿ, ಎದ್ದು ತರ್ಲಾಕಂತಕ್ಕೆ ಹೋಗ್ಬೇಕು. ಈಗ ತರ್ಲಾಕಂತ ತಿರ್ಲಾಕ ಹೋಗ್ಬೇಕು. ಬೆಳಗ್ಗೆ ಸಿಗ್ತಾವೆ ಬಿರಿಯಾನಿ ಮಸ್ತಾಗೆ. ಸೊ ಇನ್ನೂ ಬೆಳಗ್ಗೆ ಹೋಗೋದಿತ್ತು, ಇನ್ನೂ ಚಾನ್ಸ್ ಸಿಗ್ತಿತ್ತು. ಬಟ್ ಅಷ್ಟು ಬೆಳಗ್ಗೆ ಎಚ್ಚರ ಆಗಿಲ್ಲ. ಇದೇ ಎಚ್ಚರ ಆಗಲಿಗಿತ್ತು. ಊಟ ಮಾಡಬೇಕು ಇವತ್ತು, ತಿನ್ನಬೇಕು ಅಂತ ಹೇಳಕ್ಕೆ ನಿನ್ನೆ ತಲೆಗಿಡ ಮುಕ್ಕೊಂಡಿದ್ದೆ. ಅದಕ್ಕೆ ಅಷ್ಟು 8 ಗಂಟೆಗೆ ಎದ್ದು ರೆಡಿ ಆಗಿಬಿಟ್ಟು ಹೋಗಿ ಬರತ್ತದ ಮನೆ. ನಮ್ಮ ಶಿಲ್ಪಾವತಿ ಏನು ಮಾಡ್ತಾ ಇದ್ದಾರೆ ತೋರಿಸ್ತಿದ್ದೆ ನಿಮಗೆ. ಗೈಸ್ ನೋಡ್ರಿ ಗೈಸ್, ಒಂದು ಹಿಡಿಯೋದ ಬರೋಸರ ಎಷ್ಟು ರೆಡಿ ಆಗೋದು ಕೆಲಸ ಉಂಟು. ಎಲಿಗಂಟಿ ಹೇಳು ಗೈಸ್, ಇವತ್ತು ಮುಂಜಾನೆ ಎದ್ದಾನ ಕೆಲಸ ಇದು ಅದ ಸ್ವಲ್ಪ. ಇದು ಗೈಸ್ ಈ ಕಡೆ ಸೈಡ್ ಎಲ್ಲ ಸ್ವಲ್ಪ ಸ್ಟೋರೇಜ್ ರೂಮ್ ಟೈಪ್ ಅದು. ಇದು ಕಾಣ್ಬಾರ್ದು ಅಂತ ಹೇಳಿ ನಾ ರೀಲ್ಸ್ ಮಾಡೋದು ಬ್ಯಾಕ್ಗ್ರೌಂಡ್ ಹಾಕಿನ, ಬ್ಯಾಕ್ಗ್ರೌಂಡ್ ಕವರ್ ಹಾಕಿನಿ ಇಲ್ಲಿ. ಅದು ಕರೆಕ್ಟ್ ಹಾಕಲ್ಲ ಇವರು. ನೀವು ಸ್ವಲ್ಪ ಹೊರಗಡೆ ಕೆಲಸ ಹೋಗಿ ಬರ್ತೇನೆ. ಬಾಯ್, ಗುಡ್ ನೈಟ್. A few moments later. ಗೈಸ್ ಫೈನಲಿ ಹೋಗಿ ಬಂದೆ. ಬರುವಾಗ ಭಾಳ ದಿನದ ನಂತರ ಸಿಕ್ಕಾಪಟ್ಟೆ ಕ್ರೇವಿಂಗ್ ಆಗಿದ್ದು ತಿನ್ನಾಕ. ಅದಕ್ಕೆ ಮಸ್ತಾಗೆ ತಿನ್ಕೊಂಡು ಬಂದೆ. ಶಿಲ್ಪ ಗೈಸ್, ಶ್ರಾವಣ ಪಾಲಿಸ್ಲ ಕಡ್ಕೊಳ್ಳೋದು ಆಗಲಿಲ್ಲ. ಹೋಯ್ ತಿಂದು ಸಮಾಧಾನ ಆಯ್ತಿಲ್ಲ. ಮುಡ್ಸ್ರಿ ಜಕ್ಕ ಮಾಡಿ ದೂರ ನಿಂತು ಮಾತಾಡ. ಯಾಕೆ ದೂರ ಇದ್ರು? ನಾವೆಲ್ಲ ಶ್ರಾವಣ ಪಾಲಿಸ್ಲಾಕತ್ತೀವಿ. ನೀನು ಶ್ರಾವಣ ಪಾಲಿಸಾಕತ್ತಾರ. ಒಂದು ಬಕೆಟ್ ನೀರು ಕೊಡ್ತೀನಿ, ಇಲ್ಲೇ ಹೊರಗೆ ಜಕ್ಕ ಮಾಡ್ಬೇಕು. ಇಲ್ಲೇ ಕುಂತು ಮಾಡ್ಲ? ಇಲ್ಲೇ ಮಾಡ್ಮತ್ತ. ಅಲ್ಲಿ ನೀರು ಹೋಗ್ತಾವ, ಕುಂತು ಮಾಡ್ಲಿ ಜಳಕ. ಅಲ್ಲಿ ನೀರು ಹೋಗ್ತಾವ. ಅದೇ ಪಾಟ್ ಸರಿಸ್ತೀನಿ, ನೀ ಕೂತು ಮಾಡಲ್ಲಿ ಬಟ್ಟೆ ತಂದು ಕೊಡ್ತೀನಿ. ಅಯ್ಯೋ ಶ್ರಾವಣ ಗೈಸ್, ದಿನ 2 ವಾರ ಆಗಿತ್ತಂದ್ರೆ ಶ್ರಾವಣನೇ ಮುಗೀತಿತ್ತು. ನಮ್ಮ ಕೈಲ 2 ವಾರ ತಡ್ಕೊಂಡ ಈಗ ಹೋಯ್ತು ತಿಂದು ಬಂದು ಸಮಾಧಾನ ರೀ ಆಯ್ತಿಲ್ಲ. ತಗೊಂಬಂದಿದ್ದಾರೆ ಇನ್ನೊಂದು ತಗೊಬರ್ಲ? ಎಟ್ಟಾಗೋ ಮಾಡತ್ತವಳ ಗೈಸ್, ಎಟ್ಟಾಗೋ ಮಾಡತ್ತಳ. ಮುಟ್ಸಲಿ ಮನಿ ಬರ ಆಗ್ತಾರ ಸಿಟಿ ಅವ್ನಿಗೆ ಮುಡ್ಸ್ಕೊಬಿಡ. ಹಾಕಿನ ಜಕ್ಕ ಮಾಡ್ಕೊಂಬ ಗೈಸ್. ನಂಗೆ ನೋಡ್ರಿ ಅವತ್ತು ಮನಿ ಹೊರ ಗೈಸ್, ನಾವು ಶ್ರಾವಣ ಪಾಲಿಸ್ಲಾಕತ್ತೀವಿ ಗೈಸ್. ಅಚ್ಚುಕಟ್ಟಾಗಿ ಶ್ರಾವಣ ಪಾಲಿಸ್ಲಾಕತ್ತೀವಿ. ನಾವು ಏನಂತಾರ ನಾನ್ ವೆಜ್ ಗೈಸ್. ನಾ ಏನ್ ಹೇಳಕತ್ತೀನಿ, ನಾವು ಅಚ್ಚುಕಟ್ಟಾಗಿ ಶ್ರಾವಣ ಪಾಲಿಸ್ಲಾಕತ್ತೀವಿ. ನಮ್ಮ ಮನ್ಯಾಗ ನಾನ್ ವೆಜ್ ತಿಂದು ಬಂದವ್ರನ್ನ ಒಳಗೆ ಬರಪ್ಪಳೇ ಇಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ಶ್ರಾವಣ ಮುಗಿಯತ್ತೇನೆ ನಮ್ಮ ಮನ್ಯಾಗ ಬರತ್ತೀನಿ. ಹೊರಗೆ ಕೊಡ್ತೀನಿ ಮಕ್ಕಳದನ್ನ ಹೊರಗೆ. ಶ್ರಾವಣ ಮುಗಿತ ಹೊರ ಹಾಕಿದ ನನಗೆ ಈಗ ಸಿಟಿ ಏನಿದೆ ಮುಡಿಸ್ಕೊಂಡು ಗೈಸ್. ನನಗೆ ನಾವೇನು ಅನ್ನೋದು ಈಗ ಬರ್ತಾವ ಅಲ್ಲಿದ. ನನಗೆ ಮನೆಯಿಂದ ಹೊರಗೆ ಹಾಕ್ಯಾರ ನೋಡ್ರಿ ಗೈಸ್. ನನಗೆ ಮನೆಯಿಂದ ಹೊರಗೆ ಹಾಕಿದಾರೆ. ನಾವು ಎಷ್ಟು ಜನ ಶ್ರಾವಣ ಪಾಲಿಸ್ಲಾಕತ್ತೀವಿ. ಗಾಯ್ಸ್ ಹಸು ಆಗತ್ತದ. ಆಕಿನು ಈಗ ತಿನ್ಬೇಕು ಅನ್ಸಾಕತ್ತದ. ಯಾವಾಗ್ಲೂ ಶ್ರಾವಣ ಪಾಲಿಸ್ತೀನಿ. ತಿನ್ಬೇಕು ಅನ್ನಿಸ್ದ್ರು ನಾವು ಬೇರೆ ತಿಂತೀನಿ, ಆದ್ರೆ ಚಿಕನ್ ತಿನ್ನಲ್ಲ. ಮಸ್ತ್ ಬಿರಿಯಾನಿ ತಿಂದ. ಸಂತಿ ಅದ ಇವತ್ತು ಸಂತಿ. ಬನ್ನಿ ಗೈಸ್, ಇವಾಗ ಐತಲ್ಲ ಸ್ನಾನ ಮಾಡಿ ಪೂರ ಏರಿ 1 ನಂಬರ್ ರಂಗ
ಹೊಟ್ಟೆ ವಜ್ಜೆ ಗಾಯ್ಸ್ ಬರೇ ಹೇಳದೆ ಇದ್ದಿದ್ದ ಅದಕ್ಕೆ ನನಗೆ ಬ್ಯಾಸ್ರಾಗ ಏನಂದಿನಿ ನೀ ತಿಂದರೆ ಬಾ ಹೋಗಿ ನಿಂದ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಅವು ಮನೇನ ಹೆಣ್ಮಕ್ಳು ಪಾಲಿಸ್ತೀವಿ ನೀ ಏನು ಲೆಕ್ಕಕ್ಕೆ ಇಲ್ಲ ಹೋಗಿ ತಿಂದ ಬಾರನ ತಿಂದ ಬಾರ ಗೈಸ್ ಮೊನ್ನೆ ಹೇಳಿದ್ರು ಅವರು ಇವತ್ತೈದಲ್ಲಿ ಹೇಳೋರ್ದೆ ಕೇಳೋರು ನೋಡಿ ನಾ ಹೇಳೋರ್ದು ಕೇಳಿದ್ರೆ ಅದು ಹುಡುಗಿನ ಅವಿ ಒಟ್ಟು ತುಂಬ ಕುಂತು ಚಂದ ತಿಂದಿನ ಕಾಯರೆ ಕೇಳಕತ್ತಿದ್ಲು ಎಷ್ಟು ತನ ಹೋಗ್ಯಾನ ಫೀಲ್ ಮಾಡ್ಕೊಂಡು ತಿನ್ಲಕತ್ತಾನೆ ಎಷ್ಟು ತಿನ್ನೋದು ಫುಲ್ ಫೀಲ್ದಾಗ ತಿನ್ಲಕತ್ತ ನಾವು ಕೂತತ್ತೇವೆ ಇನ್ನೇನಿಲ್ಲ ಇದು ಸ್ವಲ್ಪ ತಿರ್ಗಾಡಿ ಬಂದು ಈ ಕಡಿ ಬನ್ನಿ ಗೈಸ್ ಸಿಗ್ತೀವಿ ಅಂತ ಜಳಕ ಮಾಡಿ ಸಿಗ್ತೀನಿ ನಿಮ್ಮ ಒಮ್ಮೆ ಯಾಕಲ್ಲಿ ಕೂತಿ ಗೈಸ್ ನೋಡಿ ಇಲ್ಲಿಂದ ಇಲ್ಲಿ ಹೊರಗಡೆ ಅಲ್ಲೇ ಕೂತಲ್ಲೇ ಹೊರಗೆ ಹಾಕ್ಯಾರ ಗೈಸ್ ನಾನು ಸ್ವೀಟಿಗೆ ಮುಟ್ಟಿಬಿಟ್ಟಿನಿ ಸ್ವೀಟಿಗೆ ನೋಡಕ್ಕೆ ಕರ್ಕೊಳ್ಳ ಸ್ವೀಟಿಗೆ ಮುಟ್ಟಿದೆ ಗೈಸ್ ಫೈನಲ್ಲಿ ಇವಾಗ ಸ್ನಾನ ಮಾಡ್ಕೊಂಡು ಮನೆಯೊಳಗೆ ಬಂದೆ ನೋಡಿ ಗೈಸ್ ಸ್ನಾನ ಮಾಡ್ಕೊಂಬಂದೆ ಹೊರಗಡೆ ಸ್ನಾನ ಮಾಡಿದ್ರು ನೋಡ್ರಿ ನನ್ನ ಬಟ್ಟೆನ ಹೊರಗೆ ಇಟ್ರು ನೋಡ್ರಿ ಎಷ್ಟು ಪಾರ್ಸಲಿಟಿ ಮಾಡಿದ್ರೆ ನನಗೆ ಅಂದ್ರೆ ನೀವು ಎಷ್ಟು ಪಾರ್ಸಲಿಟಿ ಹೊಟ್ಟೆನ ಹೋಗಿರ್ತಾ ನೀ ಹೇಳು ನಮ್ಗೆ ಹೊಟ್ಟೆಂದೇನು ಹೋಗೋ ಇರಲ್ಲ ಬಟ್ ಒಂದು ಸ್ವಲ್ಪ ಏನು ಪಾಲಿಸ್ಲಕತ್ತಿರ್ತೀವಲ್ಲ ಏನು ಪಾಲಿಸೋದು ಹೊಟ್ಟೆಗೆ ತಿಂದಿದ್ದಿನ ಪಚಿನ ಕ್ರಿಯೆ ಆ ಕ್ರಿಯೆ ಸ್ಟಾರ್ಟ್ ಆಗ್ಯದ ಇಲ್ಲ ಗೊತ್ತಿಲ್ಲ ಇನ್ನು ಜಳಕ ಮಾಡಿ ಮನೆಯಾಗ ಹೋಗ್ಬೇಕಂತ ನಾವು ಪಾಲಿಸ್ತೀವಿ ನಮ್ಮ ಮನೆಯವರು ಪಾಲಿಸ್ತಾರ ಅದಕ್ಕೆ ಬನ್ನಿ ಇವಾಗ ಶಾಂತಿ ಹೋಗ್ಬೇಕು ಈಗ ಬಾ ನಮ್ಮ ಸುಂದರಿ ಅಂದ್ರೆ ನಾವಲ್ಲ ನೀನೇ ಹೋಗಿ ಬಾ ಅಂತಲತ್ತಾರ ಅವ್ರ ಒಬ್ಬೊಬ್ರೆ ಮಾಡೋದು ಕಲಿಬೇಕಲ್ಲ ಯಾವಾಗ ಕಲ್ತಿತ್ತು ನೀನು ಈಗ ಬಂದಿದೆ 6 ತಿಂಗಳಾಯ್ತು 3 ವರ್ಷ ಏನು ಉಪಯೋಗಿಲ್ಲ ಹೌದಲ್ಲ ನಾ ತೊಗೊಂಡಿದ್ದಂತೂ ತೊಗೊಳಲ್ಲ ಅವರು ಸೊ ಅದಕ್ಕೆ ಬಾಯ್ ನೋಡಿ ಗೈಸ್ ಹೋಗಿ ಸಂತಿ ಮಾಡ್ಕೊಂಡು ಬರುವ ಲೇಟ್ ಆಗಿದೆ 10 ಆಗ್ಯದ ಮತ್ತು ಇನ್ನೂ ಭಾಳ ವರ್ಕ್ ಅದ ಇವತ್ತೊಂದು ಸಿಕ್ಕಾಪಟ್ಟೆ ವರ್ಕ್ಗಳದಾವ ಆ್ಯಂಡ್ ನಾಳೆ ಒಂದು ಕ್ರೇಜಿ ಆಗಿರೋದು ಒಂದು ಬ್ಲಾಗ್ ಬರುತ್ತೆ ನೋಡಿರಿ ನೀವು ಏನು ಬ್ಲಾಗ್ ಅಂತೇಳಿ ನಾವು ಹೇಳಲ್ಲ ಈಗ ಬಟ್ ನಾಳೆ ಒಂದು ಕ್ರೇಜ್ ಆಗಿರೋ ಬ್ಲಾಗ್ ಅದ ಅಂದರೆ ಇವತ್ತೇ ಶೂಟ್ ಆಗುತ್ತದು ಅದಕ್ಕೆ ಇವತ್ತಿನ ಈ ವಿಡಿಯೋ ಎಂಡಾಗನ ಆ ವಿಡಿಯೋ ಶುರು ಆಗುತ್ತಾ ಸೊ ಬಾಯ್ ಶಂಕರವ ಬನ್ನಿ ಅವರು ಫೈನಲಿ ಸಂತಿ ಮಾಡಿಕೊಂಡು ಇವಾಗ ಜಸ್ಟ್ ಬಂದೆ ಇಲ್ಲಿ ನೋಡ್ರಿ ಸಂತಿ ಫುಲ್ಲು ಹೈರಾಣ ಸಂತಿ ಒಬ್ಬನಿಗೆ ತಿರುಗಾಡಿ ಮಾಡೋಕೆ ಬ್ಯಾಸ್ರ ನಿಜ ಹೇಳ್ಬೇಕಂತ ಫಸ್ಟ್ ಆಫ್ ಆಲ್ ಒಬ್ಬನೇ ತಿರುಗಾಡಿ ಮಾಡ್ಬೇಕಂದ್ರೆ ಅದೊಂದು ಬ್ಯಾಸ್ರ ಅದು ಬಿಟ್ರೆ ಹೈರಾಣ ನಮ್ಮ ಹೀರೋಣಿ ಅಂತೂ ಮನೆಯಾಗೆ ಅದಾರ ನಾನು ಬರಲ್ಲ ಇವತ್ತ ನೀನು ಹೋಗು ಅಂದ್ರೆ ಹಾಂ ಇನ್ನೊಂದಪ್ಪ ಅಂತ ಹೈರಾಣ ಬಂದಿರ್ತೀವಿ ಗಂಡ ಅದು ತಿಳ್ಕೊಳ್ಳಲ್ಲ ಅದು ಮಾಡ್ಬಾ ಇದು ಮಾಡ್ಬಾ ಅದು ಮಾಡ್ಬಾ ನೀರು ಚೇಂಜ್ ಮಾಡ್ಬಾ ಇದೇ ಮಾಡೋಣ ಇನ್ನೂ ಸಿಕ್ಕಾಪಟ್ಟೆ ವರ್ಕ್ಗಳದಾವ ಕೆಲಸ ಅದಾವ ಇನ್ನೂ ಒಂದು ಏನು ಪೂರ್ತಿ ಆಗಿಲ್ಲ ಬಡ ಇದು ಕಂಪ್ಲೀಟ್ ಮಾಡ್ಕೊಂಡು ಅಂದ್ರೆ ನಡೀತದ ಅಜ್ಜಿ ಚೀಲ ನೀ ಹೇಳಿದ ಏನಂತ ತಂದಿನಿ ಏನೇನು ಬಟ್ಟೆ ನನಗೆ ಗೊತ್ತಿಲ್ಲ ಅವೇ ಅದನ್ನೆಲ್ಲ ನೋಡ್ಕೋದಿತ್ತಿಲ್ಲ ಸುಮ್ಮ ಏನೇನು ಸಿಗ್ತಾವ ತೊಗೊಂಬಂದಿನಿ ಬನ್ನಿ ಸಾಮಾಜ್ ಸಿಗ್ತೀನಿ ಫೈನಲಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡೋ ಸಮಯ ಬಂದದ ಸೊ ಗೈಸ್ ನೀವು ಬೈಬೇಡ್ರಿ ಏನಂತಾರಪ್ಪ ಶ್ರಾವಣ ದಿನ ಹಿಂಗೆಲ್ಲ ತಿನ್ಬಾರ್ದು ಹಿಂಗೆ ಹೇಳ್ಕೇನೆ ಪಾಲಿಸ್ತಾರದವ್ರು ಪಾಲಿಸಲ್ಲ ಅಷ್ಟೇ ಮತ್ತೇನಿಲ್ಲ ನಾನಂತೂ ಪಾಲಿಸಲ್ಲ ನಮ್ಮ ಮನ್ಯಾಗ ಎಲ್ಲರೂ ಪಾಲಿಸ್ತಾರೆ ಸೊ ಹಂಗಾಗಿ ನನ್ನ ಮನ್ಯಾಗೂ ಕರ್ಕೊಳ್ಳಿ ನಿಮ್ಗೆ ಗೊತ್ತಿದೆ ಅದ ನೋಡಿದಿರಿ ಸೊ ಇವಾಗ ಈ ವಿಡಿಯೋ ಇಲ್ಲಿಗೆ ಏನು ಮಾಡಬೇಕು ಬಿಕಾಸ್ ನಾಳೆ ಒಂದು ಕ್ರೇಜ್ ಆಗಿರೋದು ಒಂದು ಬ್ಲಾಗ್ ಹೊಂಟದ ಸೊ ಅದ್ರ ಸಲುವಾಗಿ ಅದ್ರದ್ದು ಶೂಟ್ ಅದೆಲ್ಲ ಶುರು ಆಗುತ್ತೆ ಸೊ ಹಂಗಾಗಿ ನಾಳಿನ ವಿಡಿಯೋಗೋಸ್ಕರ ಕಾಯಿ ಮಸ್ತಾಗಿ ಕ್ರೇಜ್ ಆಗಿರೋದು ಒಂದು ಕಂಟೆಂಟ್ ಅದ ನೋಡಿರಿ ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಅದೇನು ಮನೆಗೆಲ್ಲ ಗೈಸ್ ಹೊರಗಡೆ ತಿರುಗಾಡಿ ಮಾಡ್ತದ ಅಷ್ಟು ಇಷ್ಟ ಮೇಲೆ ಅರ್ಥ ಆಗೈತೆ ಅಂದ್ಕೊಂಡಿನಿ ನೋಡವ ಯಾರು ಗೆಸ್ ಮಾಡ್ತಾರೆ ಏನು ಗೆಸ್ ಮಾಡ್ತಾರೆ ಮಾಡಿರಿ ಬನ್ನಿ ನಮ್ಮ ಶಿಲ್ಪ ಅವರು ಎದ್ದು ರೆಡಿಯಾರಿಮ್ಮ ಅಂದರೆ ಅವ್ರು ಅದಾರಲ್ಲ ಫೋನ್ ನೋಡ್ಕೋತ ಬಿದ್ದಾರ ಸೀಟಿನೇ ಬೀಳೋದು ಆಕಿನೇ ಬೀಳೋದು ಬರೀ ಬೀಳೋದು ಇಂಥವ್ರಿಗೆ ಏನು ಹೇಳೋದು ಹೇಳ್ರಿ ಅದಕ್ಕೆ ಇಂಥವ್ರಿಗೆ ಏನು ಹೇಳೋದಿಲ್ಲ ಇಂಥವ್ರಿಗೆ ಇಲ್ಲಿದ್ದಾರೆ ಏನು ಹೇಳೋದಿಲ್ಲ ಇಂಥವ್ರಿಗೆ ನಾ ಬೆಳ್ಳಗೆ ಕಾಣ್ಬೇಕಂದ್ರೆ ಡೋರ್ ಓಪನ್ ಇರಬೇಕು
ಫುಲ್ ಮನುಷ್ಯಾಗ ಇವತ್ತು ನೋಡಿ, ಇವತ್ತು ನಾವು ವ್ಲಾಗ್ ಮಾಡೋಕೆ ಸ್ವಲ್ಪ ಹೊರಗೆ ಹೊಂಟಿವಿ. ಬಿಸಿಲಿಟ್ಟು ಸಿಕ್ಕಾಬಿಟ್ಟು ಬಿಸಿಲು, ಡೈಲಿ ಇಷ್ಟೊಂದು ಬಿಸಿಲು ಇರ್ತಿರ್ಲಿಲ್ಲ. ಭಾಷಣೆ ಬನ್ನಿ ಗೈಸ್, ಏನಾಗುತ್ತೆ ಏನಿಲ್ಲ ಹೆಂಗೆ ಏನು ಅಂತಾರೆ ಎಲ್ಲ ನಾಳಿನ ಬ್ಲಾಗ್ ನೋಡ್ರಿ. ಓಕೆ ಗೈಸ್, ಇವತ್ತಿನ ಡೈಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನಡೆಸಿದ್ದು ಎಲ್ಲರಿಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್. ಕಾಯುವೆ ನಾನು